ವಿಶ್ವದಲ್ಲಿ ಶಾಂತಿ ನೆಲೆಸಬೇಕಾದರೆ ಜೈನ ಧರ್ಮದ ತತ್ವಗಳನ್ನು ನಾವು ಅನುಸರಿಸಬೇಕು. ಅಮರನಾಥ ಜಾರಕಿಹೊಳಿ ಜಗತ್ತಿಗೆ ಶಾಂತಿ ಹಾಗೂ ಅಹಿಂಸೆಯನ್ನ ಬೋಧಿಸಿ ಜೈನ ಧರ್ಮದ ಉಗಮದಲ್ಲಿ ಪ್ರಮುಖ ಪಾತ್ರ ವಹಿಸಿರುವ ಮಹಾವೀರರ ಆದರ್ಶ ತತ್ವಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಜಗತ್ತಿನ ಸರ್ವತೋನ್ಮುಖ ಒಳಿತನ್ನ ಬಯಸಬೇಕು ಎಂದು ಗೋಕಾಕ ತಾಲೂಕಿನ ಕೊಣ್ಣೂರಲ್ಲಿ ನಡೆದ ಭಗವಾನ್ ಮಹಾವೀರರ ಜಯಂತಿಯಲ್ಲಿ ಕೆಎಂಎಫ್ ನಿರ್ದೇಶಕ ಅಮರನಾಥ್ ಜಾರಕಿಹೊಳಿ ಇವರು ನೂತನ ಕೀರ್ತಿ ಸ್ತಂಭ ಉದ್ಘಾಟಿಸಿ ಹೇಳಿದರು. ಜೈನ ಬಾಂಧವರಿಗೆ ಶುಭ ಕೋರಿ ಜಗತ್ತಿಗೆ ಹಾಗೂ ಮನುಕುಲಕ್ಕೆ ಅಹಿಂಸಾ ತತ್ವ ಬಹಳ ಅವಶ್ಯಕವಾಗಿದೆ. ಅಂತಹ ಮನುಕುಲಕ್ಕೆ ದಾರಿದೀಪವಾಗಿ ಜಗತ್ತಿಗೆ ಬೆಳಕು ನೀಡಿರುವ ಭಗವಾನ್ ಮಹಾವೀರರು ವಿಶ್ವದಲ್ಲಿ ಶಾಂತಿ ನೆಲೆಸಬೇಕಾದರೆ ಜೈನ ಧರ್ಮದ ತತ್ವಗಳನ್ನು ನಾವು ಅನುಸರಿಸಬೇಕು. ಜೈನ ಧರ್ಮದ ಮೂಲ ತತ್ವ ನೀನು ಜೀವಿಸು, ಇತರರನ್ನ ಜೀವಿಸಲು ಬಿಡು ಎಂಬುದಾಗಿದೆ. ಜೈನ ಧರ್ಮದ ಕೊಡುಗೆ ಅಪಾರವಾದದ್ದು ಎಂದರು. ಇನ್ನು ಪಾರ್ಶ್ವನಾಥ ಪುರಾತನ ಜೈನ ಮಂದಿರ ಬಸದಿ ಮತ್ತು ಹೊಸ ಪಾರ್ಶ್ವನಾಥ ಬಸದಿಯಿಂದ ಎತ್ತಿನ ಬಂಡಿಯಲ್ಲಿ ಭಗವಾನ್ ಮಹಾವೀರರ ಭಾವಚಿತ್ರವನ್ನು ಇಟ್ಟು ಜಾಜ ಪತಂಗ ಬ್ಯಾಂಡ್ಗಳ ವಾದ್ಯಗಳೊಂದಿಗೆ ಪ್ರಾರಂಭವಾದ ಮೆರವಣಿಗೆಯು ಮುಖ್ಯ ಬಜಾರ್ ಮಹಾವೀರ ವೃತ್ತದ ಮೂಲಕ ತೆರಳಿ ಮಹಾವೀರ ನಗರದಲ್ಲಿ ಪಲ್ಲಕ್ಕಿಯಲ್ಲಿದ್ದ ವಿಗ್ರಹಕ್ಕೆ ಶ್ರಾವಕಿಯರು ಪೂಜೆ ಸಲ್ಲಿಸಿದರು. ದಾರಿಯುದ್ದಕ್ಕೂ ಭಗವಾನ್ ಮಹಾವೀರ್ ಕಿ ಜೈ ಘೋಷಣೆಯನ್ನ ಕೂಗಿದರು. ಇದೇ ಸಂದರ್ಭದಲ್ಲಿ ಕ್ರಾಂತಿ ಸ್ತಂಭ ನಿರ್ಮಿಸಿದ ಶಿಲ್ಪಿಗಳಿಗೆ ಜೈನ ಬಾಂಧವರು ಸತ್ಕರಿಸಿದರು. ಅಪ್ಪ ಸಾಹಬ್ ಪಾಟೀಲ್, ದರೆಪ್ಪ ಪಾಟೀಲ್, ನೇಮಣ್ಣ ಕನ್ಗಾವಿ, ನೇಮಿನಾಥ್ ಚೌಗ್ಲಾ, ಸಚಿನ್ ಸಮಯ್, ಸಂಜು ಕನ್ಗಾವಿ, ಸುಭಾಷ್ ಚೌಗ್ಲಾ, ಕಲ್ಲಪ್ಪ ಚೌಗ್ಲಾ, ಅರುಣ್ ಹೋಳಿ ಸೇರಿದಂತೆ ಇನ್ನುಳಿದ ಮುಖಂಡರು, ಹಿರಿಯರು ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್ ಮನೋಹರ್ ಮೇಗೇರಿ, ಭಾರತ ವೈಭವ ನ್ಯೂಸ್, ಗೋಕಾಕ್. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.